ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಬೀಳಗಿ ತಾಲೂಕಿನ ಯಡ್ಡಳ್ಳಿ ಗ್ರಾಮದಲ್ಲಿ ಸುಂದರವಾದ ವನ್ಯಜೀವಿಯನ್ನು ನಿರ್ಮಿಸಿದ್ದು ನೋಡಲು 2 ಕಣ್ಣುಗಳು ಸಾಲದು. ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಆನಂದಿಸಿರಿ. ಇವು ವಲಸೆ ಬರುವಂತ ಕೂಡ ಈ ಭೂಮಿಯ ಮೇಲೆ ಅದೆಷ್ಟೋ ಯುಗಗಳು ಕಳೆದು ಹೋಗಿವೆ, ಕಾಲಚಕ್ರದ ಅಡಿಯಲ್ಲಿ ಉರುಳುತ್ತವೆ. ಆದರೂ ಕೂಡ ಈ ಭೂಮಿಯ ಮೇಲೆ ಒಂದಲ್ಲ ಒಂದು ಕಡೆ ವಿಸ್ಮಯಗಳು, ಚಮತ್ಕಾರಗಳು ನಡೆಯುತ್ತಲೇ ಇವೆ. ಅಂತ ವಿಸ್ಮಯಗಳಲ್ಲಿ ವಿಶೇಷವಾಗಿರುವಂತಹ ಒಂದು ವರದಿ ನಿಮ್ಮ ಮುಂದೆ. ಹಾಗಾದ್ರೆ ಈಗ ನಾವು ನಿಂತಿರುವಂತ ಒಂದು ಸ್ಥಳ ಬಾಗಲಕೋಟೆ ಜಿಲ್ಲೆಯ ಒಂದು ಬೆಳಗಿ ತಾಲೂಕಿನ ಒಂದು ಯಡಹಳ್ಳಿ ಗ್ರಾಮದಲ್ಲಿದ್ದೇವೆ. ಹಾಗಾದ್ರೆ ಈ ಒಂದು ಭಾಗದಲ್ಲಿ ಇರುವಂತಹ ಒಂದು 2ನೇ ಶ್ರೀಶೈಲದ ಒಂದು ಅದ್ಭುತವಾಗಿರತಕ್ಕಂಥ ಗುಹೆಯನ್ನ ತೋರಿಸುವಂತದ್ದು ಪ್ರಯತ್ನ ನಿಮ್ಮ ಮುಂದೆ. ಹಾಗಾದ್ರೆ ಆ ಗುಹೆ ಹೇಗಿದೆ, ಎಲ್ಲಿದೆ, ಅಲ್ಲಿರುವಂತ ವಿಸ್ಮಯವಾದ್ರೂ ಏನು, ಹಾಗಾದ್ರೆ ಅಲ್ಲಿರುವಂತ ಆದಿಶೇಷ ಮತ್ತು ಬೆಟ್ಟದ ಬಾವಿಯನ್ನ, ಗುಡ್ಡದ ಮಲ್ಲಯ್ಯನ ಬಾವಿಯನ್ನ ಒಂದು ತೋರಿಸುವ ಪ್ರಯತ್ನ ನಿಮ್ಮ ಮುಂದೆ. ಸರ್ ವೀಕ್ಷಕರೇ, ಹಾಗೂ ನಾವು ನಿಂತಿರುವಂತ ಈ ಒಂದು ಸ್ಥಳ ಇವತ್ತು ಬಾಗಲಕೋಟೆ ಜಿಲ್ಲೆಯ ಈ ಬೆಳಗಿ ತಾಲೂಕಿನಲ್ಲಿದ್ದೀವಿ. ಹಾಗಾದ್ರೆ ಯಡಹಳ್ಳಿ ಗ್ರಾಮದಲ್ಲಿದ್ದೀವಿ. ಎಲ್ಲಿರುವಂತಹ ಒಂದು ಬೆಟ್ಟದ ಮಲ್ಲಯ್ಯ ಅಥವಾ ಗುಡ್ಡದ ಮಲ್ಲಯ್ಯನ ಅಂತ ಕರಿತಾ ಇದೀವಿ. ಈ ಒಂದು ಸ್ಥಳ ಪುರಾಣದ ಬಗ್ಗೆ, ಈ ಸ್ಥಳದ ಬಗ್ಗೆ, ಇತಿಹಾಸದ ಬಗ್ಗೆ, ಇದರ ಮಹಿಮೆಯ ಬಗ್ಗೆ, ಅಲ್ಲಿರುವಂತಹ ಗುಹೆ ಹಾಗೂ ಬೆಟ್ಟದ ಬಾವಿಯ ಬಗ್ಗೆ ಇಲ್ಲಿಯ ಸ್ಥಳೀಯರು ಏನ್ ಹೇಳ್ತಾರೆ ಎಂಬುದನ್ನ ನಾವು ಕೇಳೋಣ. ಈಗ ನಾವು ನಿಂತಿರುವಂತಹ ಈ ಒಂದು ಸ್ಥಳ ಏನಿದೆಲ್ಲ, ಇದುವೇ ಯಡಹಳ್ಳಿ ಗ್ರಾಮ ಅಂತ. ಈ ಗ್ರಾಮದಿಂದ ಸ್ವಲ್ಪ ದೂರದಲ್ಲಿ, ನಾನು ಹೇಳಿದೆ 4 ಕಿಲೋಮೀಟರ್ ದೂರದಲ್ಲಿರುವಂಥ ಬೆಟ್ಟದ ಮಧ್ಯಭಾಗದಲ್ಲಿ ಗುಹೆ ಇದೆ ಅಂತ ಹೇಳಿದೆ. ಅಲ್ಲಿ ಶ್ರೀ ಚನ್ನಮಲ್ಲಿಕಾರ್ಜುನನೇ ವಾಸ ಮಾಡಿದ್ದಾನೆ ಅಂತ ಹೇಳಿದೆ. ಹಾಗಾದರೆ ಇಲ್ಲಿ ಸ್ಥಳೀಯರನ್ನು, ಈ ಊರಿನ ಗ್ರಾಮಸ್ಥರನ್ನು, ಹಿರಿಯರನ್ನು ಕೇಳಿದಾಗ ಅವರು ಆ ಒಂದು ಸ್ಥಳದ ಮಹಿಮೆಯ ಬಗ್ಗೆ ಏನು ಹೇಳ್ತಾರೆ ಎಂಬುದನ್ನು, ಅವರು ಯಾವ ರೀತಿಯಾಗಿ ಅವರ ಅನುಭವಗಳನ್ನು ಹಂಚ್ಕೋತಾರೆ ಎಂಬುದನ್ನು ನಾವು ಕೇಳೋಣ. ಸರ್ ನಮಸ್ಕಾರ, ಪ್ರತಿಧ್ವನಿ ಟಿವಿಗೆ ತಮಗೆ ತುಂಬ ಹೃದಯದ ಸ್ವಾಗತ. ಸರ್ ತಮ್ಮ ಹೆಸರು? ಸದಾಶಿವ. ಇಡೀ ಉತ್ತರ ಕರ್ನಾಟಕದೊಳಗೆ 2ನೇ ಶ್ರೀಶೈಲ ಅಂತ ಹೇಳಿ ನಿಮ್ಮ ಊರಿನ ಈ ಒಂದು ಸ್ಥಳಕ್ಕೆ ಕರೀತಾರ. ಅದು ಸತ್ಯನ ಸುಳ್ಳು ಮೊದಲು ಹೇಳಿ? ಸತ್ಯ. ಹೌದ್ರಿ? ಅಲ್ಲಿ ಶ್ರೀಶೈಲದಲ್ಲಿ ಏನಪ್ಪಾ ಅಂದ್ರೆ ಕದಳಿ ವನ ಇದೆ ಅಂತ ಹೇಳ್ತಿದ್ರು. ಆ ಕದಳಿ ವನದಲ್ಲಿ ಗುಹೆಯಲ್ಲಿ ಶ್ರೀ ಚನ್ನಮಲ್ಲಿಕಾರ್ಜುನ ಇದ್ದಾನೆ ಅಂತ ಹೇಳ್ತಿದ್ರೆ. ಹಾಗಾದ್ರೆ ನಿಮ್ಮ ಊರಿನಲ್ಲಿರುವಂತ ಈ ಒಂದು ಗುಹೆಯಲ್ಲಿ ಕೂಡ ಚನ್ನಮಲ್ಲಿಕಾರ್ಜುನನೇ ವಾಸ ಮಾಡಿದ್ದಾನೆ, ಅಲ್ಲಿ ಲಿಂಗು ಇದೆ ಅಂತ ಹೇಳ್ತಾರ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಅದು ಸತ್ಯನೇ ರೀ. ಅದು ಸತ್ಯ ರೀ. ಹಾಗಾದ್ರೆ ಈ ಒಂದು ಸ್ಥಳದ ಬಗ್ಗೆ ನೀವು ಯಾವಾಗಿಂದ ಇದನ್ನ ನೋಡ್ತಾ ಇದ್ರಿ, ಸ್ವಲ್ಪ ಹೇಳ್ತೀರಿ? ನಮ್ಗೆ 55-56 ವಯಸ್ಸು ರೀ. ಅದನ್ನ ನಾವು ನೋಡ್ಕೊತ, ಅದರಿಂದ ಎಂದಿಂದ ಆ ಕಾಲದಿಂದ ಐತೆ ಅಲ್ಲಿ. ಅಂದಿಂದ ಐತೆ, ಬಹಳ ವರ್ಷದಿಂದ. ಸರ್ ಅಲ್ಲಿ ಒಂದು ಗುಹೆ ಐತಲ್ರಿ, ಆ ಗುಹೆ ಸುಮಾರು 4-6 ಕಡೆಗಳಲ್ಲಿ ಗುಹೆ ಐತಿ. ಆ ಗುಹೆ ಎಲ್ಲಿವರೆಗೆ ಹೋಗಿದೆ? ಅದು ಗವಿ ಅದು ಬೆಳಿಗ್ಗೆ ಸಿದ್ದೇಶ್ವರ ಸಪ್ಲೈ ಐತಿ, ಅಲ್ಲಿವರೆಗೆ ಸಪ್ಲೈ ಹೋಗಿದ್ದು ಸರ್. ಮತ್ತೆ ಆ ಗುಹೆ ಬಗ್ಗೆ ಒಂದು ಜನ ಏನ್ ಮಾತಾಡ್ತಿರ ಅಂತಂದ್ರೆ, ಒಳಗಡೆ ಒಂದು ಆಕಳ ಮತ್ತು ಒಂದು ಆಕಳ ಕರ ಹೋಗಿದ್ದು, ಬಂದಿಲ್ಲ, ಅದು ವಾಪಸ್ ಬಂದಿಲ್ಲ. ಅದಕ್ಕೆ ನಮ್ಮ ಊರಿನ ಹಿರಿಯರು ಏನ್ ಮಾಡಿದಾರೆ ಅಂದ್ರೆ, ಇಲ್ಲಿ ಮತ್ತೆ ಯಾರು ಒಳಗಡೆ ಹೋಗಬಾರ್ದು, ಅದಕ್ಕೋಸ್ಕರವಾಗಿ ಇಲ್ಲಿ ಬಂದ್ ಮಾಡಿದೀವಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ತಾವೇನ್ ಹೇಳ್ತೀರಿ ಸರ್? ಕರೆಕ್ಟ್ ಸರ್. ಸರ್ ತಮ್ಮ ಹೆಸರು? ದುಂಡಪ್ಪ ರೀ. ಸರ್ ದುಂಡಪ್ಪ ಅವರೇ, ನಿಮ್ಮ ಊರಿನಲ್ಲಿರುವಂತ ಈ ಒಂದು ಅದ್ಭುತವಾದಂತ ಗುಹೆಯ ಬಗ್ಗೆ ತಾವೇನು ಹೇಳಿಕ್ಕೆ ಇಷ್ಟಪಡ್ತೀರಿ ಸರ್? ಸರ್ ಅದು ಚನ್ನಮಲ್ಲಿಕಾರ್ಜುನ್ ದೇವಸ್ಥಾನ ಅಲ್ಲಿ ಸ್ವತಃ ಇದ್ದದ ಕರೆ. ಹೌದು ಸರ್. ಅದು ಭಾಳ ದಿವಸದಿಂದ ಅಲ್ಲಿ ನಮ್ಮ ಯಡಹಳ್ಳಿ ಕುಮಾರ್ ದೇಸಾರ್ ಅವರು ಅಲ್ಲಿ ವರ್ಷ ಜಾತ್ರೆ ಮಾಡ್ತಾರೆ ಸರ್. ಯಾವಾಗ ಜಾತ್ರೆ ಮಾಡ್ತಿದ್ರಿ ತಾವು? ಇಲ್ಲಿ ಅಷ್ಟರು ಒಡ್ರತಿ ಕೂಡಿ ಉತ್ರಿ ಮಳಿಗೆ ಮಾಡ್ತಾರೆ. ಉತ್ರಿ ಮಳಿ ಆರ್ದ ಕಳದಿಂದ ಅವರು ಶ್ರಾವಣದಾಗ ಮಾಡ್ತಾರೆ. ಶ್ರಾವಣದೊಳಗೆ ಜಾತ್ರೆ ಮಾಡ್ತಾರೆ. ಪ್ರತಿ ವರ್ಷ ಶ್ರಾವಣ ತಿಂಗಳದಾಗ ವರ್ಷದಾಗ 2 ಸಲ ಜಾತ್ರೆ ಆಗತ್ತಾರೆ. ವರ್ಷದೊಳಗೆ 2 ಸಲ ಜಾತ್ರೆ. ಸರ್ ಹಾಗಾದ್ರೆ ಅಲ್ಲಿ ಒಂದು ಬಾವಿ ಇದೆ ಅಂತ ಹೇಳ್ತಾರೆ ಸರ್. ಆ ಬಾವಿಯ ಬಗ್ಗೆ ಹೇಳ್ತಾರೆ, ಅದಕ್ಕೆ ಬೆಟ್ಟದ ಬಾವಿ ಅಂತ ಕರೀತಾರೆ ಅಥವಾ ಮಲ್ಲಪ್ಪನ ಬಾವಿ ಅಂತ ಕರೀತಾರೆ. ಆ ಬಾವಿ ಬಗ್ಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಅಲ್ಲಿ ಬ್ಯಾಸಿಯಾಗೂ ಕಂಟಿನ್ಯೂ ನೀರು ಇರ್ತಾವ ಸರ್. ಅದೊಂದು ದೇವರ ಮಹಿಮೆ ಅಂತನೂ ನಾವು ಅಂದ್ಕೊಂಡ ಮೊದಲಕ್ಕಿಂತ ನಾವು ನಂಬಿಕೊಂಡು ಬಂದಿವಿ ಸರ್. ಅದರಿಂದ ಇಲ್ಲಿ ಒಡ್ಡು ಪರವಾಗೆಲ್ಲ ನೀರು ಸಿಗ್ಲಾರ್ದಾಗ ಅವಾಗೆಲ್ಲ ಅದ ಬಾವಿಯಿಂದನೇ ಒಟ್ಟ ಎಲ್ಲ ತರ. ಅಂದ್ರೆ ನಿಮ್ಮ ಊರಿಗೆ ಆಕಸ್ಮಿಕವಾಗಿ ನೀರಿನ ಅವಶ್ಯಕತೆ ಬೇಕು ಅಂತಂದ್ರೆ ನೀವು ಅದೇ ಬೆಟ್ಟದ ಬಾವಿನ ನೀರನ್ನ ಬಳಸ್ತೀರಿ. ಹಾಗಾದ್ರೆ ಆ ನೀರನ್ನು ಕುಡಿಲಿಕ್ಕೆ ಯೋಗ್ಯದ? ಕುಡಿತಾರಲ್ಲ ಸರ್, ಕುಡಿತಾರೆ ಸರ್, ಭಾರಿ ನೀರು ಸರ್. ಸರಿ, ಹಾಗಾದ್ರೆ ಆ ಬೆಟ್ಟದ ಬಾವಿಗೆ ನೀರು ಸುಮಾರು 9 ಕೊಳ್ಳಗಳಿಂದ ಬರ್ತದೆ ಅನ್ನುವಂತ ಮಾತನ್ನ ಜನ ಹೇಳ್ತಿದ್ದಾರೆ. ಅದು ಸರಿನೋ? ಅದು ಸತ್ಯ ಸರ್, ಸತ್ಯ ಸರ್. ಹೌದು ಸರ್.
ಇಡೀ ಕಾಡಿನಿಂದ ಎಲ್ಲಾ ಕಡೆಯಿಂದ ನೀರು ನೀರು ಬರ್ತದೆ ಅಂತ ಹೌದು ಹೇಳ್ತಾರೆ. ಹೌದು ಸರ್ ಸರಿ, ಹಾಗಾದ್ರೆ ಇಂಥ ಒಂದು ಸ್ಥಳ ನೀವು ನೋಡ್ತಾ ಇದ್ರೆ ಸ್ಥಳೀಯರು ಈ ಅವರ ಊರಲ್ಲಿ ಇರುವಂತ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಬಹಳ ವಿಶಿಷ್ಟವಾಗಿರ್ತಕ್ಕಂಥ ಶ್ರೀಶೈಲದ ಚನ್ನ ಮಲ್ಲಿಕಾರ್ಜುನನೇ ನಮ್ಮೂರಲ್ಲಿ ವಾಸ ಮಾಡಿದ್ದಾನೆ. ಅವನಿಗೋಸ್ಕರವಾಗಿ ಇಲ್ಲಿ ಎಲ್ಲರೂ ಕೂಡ ನಾವು ಪ್ರತಿ ವರ್ಷ ಉತ್ತರಿ ಮಳೆಗೆ ಜಾತ್ರೆಯನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಂಥ ವಿಶೇಷ ಶಕ್ತಿಯನ್ನು ಒಳಗೊಂಡಿರುವಂತಹ ಒಂದು ಪುಣ್ಯ ಕ್ಷೇತ್ರ ಈ ಭಾಗದಲ್ಲಿ, ಅದರಲ್ಲೂ ಕೂಡ ಉತ್ತರ ಕರ್ನಾಟಕದಲ್ಲಿ ಇರುವುದು ಬಹಳಷ್ಟು ಹೆಮ್ಮೆಯ ಒಂದು ಸಂಗತಿ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಒಂದು ಸ್ಥಳೀಯರಿಗೆ, ಈ ಒಂದು ಹಿರಿಯರಿಗೆ ನಮ್ಮ ವಾಹಿನಿಯ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳು ಸರ್. ಸರ್, ಪ್ರತಿಧ್ವನಿ ಟಿವಿಗೆ ತಮಗೆ ತುಂಬ ಹೃದಯದ ಸ್ವಾಗತ ಸರ್. ತಮ್ಮ ಹೆಸರು ಸರ್? ರಂಜಾನ್ ಕುಂದ್ರಿಗೆ ಅಂತೇಳಿ ಸರ್, ಕುಂದ್ರಗಿ ಸರ್. ನಿಮ್ಮ ಸ್ಥಳ ಅಂದ್ರೆ ಈ ಒಂದು ಪವಿತ್ರವಾಗಿರ್ತಕ್ಕಂಥ ನಿಮ್ಮ ಊರು, ಇದಕ್ಕೆ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ನಿಸರ್ಗದತ್ತವಾಗಿರ್ತಕ್ಕಂಥ ತಾಣ ಅಂತ ಕರೀತಾರೆ. ಅದ್ರ ಬಗ್ಗೆ ತಾವೇನು ಹೇಳ್ತಾರೆ? ನಿಸರ್ಗ ದತ್ತ ಸ್ಥಾನ ಆದರೂ ಕೂಡ ಇಲ್ಲಿ ವನ್ಯಜೀವಿಗಳ ಧಾಮ ಅಂತೇಳಿ ಕರ್ನಾಟಕ ರಾಜ್ಯ ಸರ್ಕಾರ ನಿರ್ಮಾಣ ಆಗಿದೆ. ಇದರ ಮುಖ್ಯಸ್ಥರು ಯಾರಪ್ಪ ಅಂತ ಕೇಳಿದ್ರೆ ನಮ್ಮ RM ದೇಸಾರರು. ಅವರು ಮುತರ್ಜಿ ವಹಿಸಿ ವನ್ಯಧಾಮ ಅಂತೇಳಿ ನಿರ್ಮಿಸಿಕೊಟ್ಟಿದ್ದಾರೆ. ಹಾಂ ಸರ್. ಇಲ್ಲಿ ಹಾಗೆ ನಿಮ್ಮ ಈ ವನ್ಯಧಾಮದಲ್ಲಿ ಯಾವ್ಯಾವ ಪ್ರಾಣಿಗಳನ್ನು ಕೂಡ ತಾವು ಇದಾವಂತ ನೋಡ್ತೀರಿ? ಚಿತಾ ಒಂದು ಹೆಚ್ಚು ಇದೆ ಇಲ್ಲಿ. ಒಂದು ಹುಲಿ ಬೈತತ್ವ ಹೇಳಿದ್ರು. ಅದ್ರ ಮೊಲ, ನರಿ, ತೋಳ, ಕಡವೆ, ಜಿಂಕೆ ಇವೆಲ್ಲ ನಮ್ಮ ಕಾಡ್ನಾಗ ಅದಾವ್ರಿ. ನಿಮ್ಮ ಕಾಡಿನೊಳಗೆ ಅದಾವ್ರಿ ಸರ್. ಬಾಗಲಕೋಟೆ ಜಿಲ್ಲೆ ಬಿಳಗಿ ತಾಲೂಕು ವಿಶೇಷವಾದಂತ ಒಂದು ಊರಿ ನಮ್ದು ಇದು. ಕಾಡು ಹೆಚ್ಚದ ಸರ್. ಇಡೀ ಜಿಲ್ಲೆಯಲ್ಲಿ ಕೂಡ ಕಾಡು ಹೆಚ್ಚಾಗಿದೆ. ಮತ್ತು ಇದು ಪ್ರವಾಸಿ ತಾಣ ಅನ್ನೋದಕ್ಕೆ ಒಂದು ವಿಶೇಷವಾಗಿ ಅನಿಸ್ತಾ ಇದೆ. ವಿಶೇಷವಾಗಿ ಪ್ರವಾಸಿ ತಾಣ ಮಾಡ್ಲಿಕ್ಕೆ ನಮ್ಮ ಊರಿನ ಗಣ್ಯ ವ್ಯಕ್ತಿಗಳಂತ RM ಧನ್ಯರು ಹೆಚ್ಚಿನ ಒಂದು ಒತ್ತು ಕೊಟ್ಟು ನಿರ್ಮಾಣ ಮಾಡ್ತಾ ಇದ್ದಾರೆ. ಹಾಗೆ ಪ್ರವಾಸಿಗರು ಕೂಡ ಈ ಮಳೆಗಾಲದಲ್ಲಿ, ಅದರಲ್ಲೂ ಕೂಡ ಇದು ಮಳೆಗಾಲದಲ್ಲಿ ಇಲ್ಲಿ ಜಲಪಾತಗಳನ್ನು ವಿಶೇಷವಾಗಿ ಜಲಪಾತ ಒಂದು ಗುಡಿ ಏನಂತ ಕರಿತೀವಲ್ರಿ, ಮಲ್ಲಪ್ಪನ ಗುಡಿ ಅಂತೇಳಿ, ಅಲ್ಲಿಂದ ಒಂದು 2 ಕಿಲೋಮೀಟರ್ ಹೋದ್ರೆ ದಬದಬೆ ಅಂತ ಸಿಗ್ತಾರೆ. ದಬದಬೆ ಅಂತ ಕರಿತಾರೆ. ಸರಿ ಸರ್. ಯಾವ ಸರ್ ಹೇಳ್ರಿ? ತಿಮ್ಮಪ್ಪನ ಗುಡಿ. ಹಾನ್ರಿ. ಇಂಥ ಒಂದು ವಿಶೇಷತೆಯನ್ನು ನಮ್ಮ ಊರು ಹೊಂದಿದೆ. ಓಕೆ, ನೋಡ್ತಾ ಇದ್ದೀರಿ. ಸ್ಥಳೀಯ ಒಂದು ಮಾಹಿತಿಯನ್ನ ಬಹಳ ಒಳ್ಳೆಯ ಮಾಹಿತಿಯನ್ನ ನೀಡಿದ್ದಾರೆ. ಮತ್ತೆ ಅವರಿಗೂ ಕೂಡ ನಮ್ಮ ವಾಹಿನಿಯ ಪರವಾಗಿ ಅಭಿನಂದನೆಗಳು ಸರ್. ಧನ್ಯವಾದಗಳು ಸರ್. ಕರ್ನಾಟಕ ರಾಜ್ಯದಲ್ಲಿ ಬಹಳಷ್ಟು ವನ್ಯಜೀವಿ ಧಾಮಗಳನ್ನು ನಾವು ಎಲ್ಲೆಲ್ಲೂ ಹೋಗಿ ನಾವು ನಮ್ಮ ಜಿಲ್ಲೆಯವರು ಬೇರೆ ಬೇರೆ ಕಡೆ ಹೋಗಿ ವನ್ಯಜೀವಿ ಧಾಮಗಳನ್ನು ನೋಡ್ಕೊಂಡು ಬರ್ತೀವಿ. ಆದರೆ ನಮ್ಮ ಬಾಗಲಕೋಟೆ ಜಿಲ್ಲೆಯಲ್ಲಿ ಇದು ಬಿಳಗಿ ತಾಲೂಕಿನಲ್ಲಿ ಈ ಎಡಳ್ಳಿ ಗ್ರಾಮದಲ್ಲಿ ಒಂದು ಬಹಳ ವಿಶೇಷವಾಗಿರ್ತಕ್ಕಂಥ ವನ್ಯಜೀವಿ ಧಾಮ ಇದೆ. ಹಾಗಾದರೆ ಆ ವನ್ಯಜೀವಿ ಧಾಮದ ನಟ್ಟ ನಡುವೆ ಕಾಡಿನಲ್ಲಿ ಒಂದು ಬಹಳ ತಪೋವನವನ್ನು ನಾವು ಇದೆ ಅಂತ ಹೇಳಿದೆ. ಅದರಲ್ಲೂ ಕೂಡ ಶ್ರೀಶೈಲ ಮಲ್ಲಿಕಾರ್ಜುನನ ಒಂದು ತಪೋಭೂಮಿ ಮತ್ತು ಅಲ್ಲಿ ಗುಹೆ ಇದೆ ಅಂತ ಹೇಳಿದೆ. ಹಾಗಾದರೆ ಆ ವನ್ಯಜೀವಿ ಧಾಮ, ಈ ಇಡೀ ಎಲ್ಲ ಕಾಡು ಹೇಗಿದೆ ಎಂಬುದನ್ನು ಇಲ್ಲಿ ಈ ಒಂದು ಭಾಗದಲ್ಲಿ ಅದರ ಸ್ಥಳೀಯವಾಗಿರ್ತಕ್ಕಂಥ ಒಂದು ಮಾದರಿಯನ್ನು ಇಲ್ಲಿ ಮಾಡಿದ್ದಾರೆ. ಹಾಗಾದರೆ ಅದು ಹೇಗಿದೆ ಎಂಬುದನ್ನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ. ಹಾಗಾದರೆ ಬನ್ನಿ ನಮ್ಮ ಜೊತೆಗೆ. ಈ ಬೆಟ್ಟದ ಮಧ್ಯಭಾಗದಲ್ಲಿ ಇರುವಂಥ ಈ ಒಂದು ಮಾದರಿಯನ್ನು, ಜಿಂಕೆಗಳನ್ನು ನೋಡ್ಬೋದು, ಕಡವೆಗಳನ್ನು ನೋಡ್ಬೋದು, ಹಂದಿಗಳಿವೆ, ಹಾಗೆ ಸುಂದರವಾಗಿರ್ತಕ್ಕಂಥ ನವಿಲುಗಳಿವೆ, ಚಿಪ್ಪುಗಳನ್ನು ಅಂದರೆ ಚಿಪ್ಪು ಹಂದಿಗಳನ್ನು ಕೂಡ ನಾವು ಇಲ್ಲಿ ನೋಡ್ಬೋದು. ಇದರ ಜೊತೆಗೆ ಕಾಡ ಹಂದಿಗಳನ್ನು ಕೂಡ ನಾವು ನೋಡ್ಬೋದು. ಹಾಗೆ ತೋಳವನ್ನು ಕೂಡ ನಾವು ಇಲ್ಲಿ ಕಾಣ್ಬೋದು. ಇದರ ಜೊತೆಗೆ ಇಲ್ಲಿ ಕತ್ತೆ ಕಿರುಬ ಅಂತ ನೀವು ಇದೊಂದು ಕಾಣ್ತಾ ಇದ್ದೀರಾ, ನೋಡ್ತಾ ಇರ್ಬೋದು. ಇದು ಕತ್ತೆ ಕಿರುಬ. ಇದು ಕೂಡ ಈ ಒಂದು ಕಾಡಲ್ಲಿ ಇದೆ. ಹಾಗೆ ಇಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಅಂದರೆ ಜಲಪಾತದ ಸನಿಹದಲ್ಲಿ ಇರ್ತಕ್ಕಂಥ ಬಹಳ ಕೊಕ್ಕರೆಗಳನ್ನು ಕೂಡ ನಾವು ನೋಡ್ಬೋದು. ಇಲ್ಲಿ ನೀವು ಕಾಣ್ತಾ ಇದ್ದೀರಿ ನೋಡಿ, ಬಹಳ ಸುಂದರವಾದಂಥ ಕೊಕ್ಕರೆಗಳು. ಈ ಕೊಕ್ಕರೆಗಳು ಬೇರೆ ಬೇರೆ ಅಂದರೆ ಮಳೆಗಾಲದಲ್ಲಿ ಬೇರೆ ಬೇರೆ ದೇಶಗಳಿಂದ ಕೂಡ ಇವು ವಲಸೆ ಬರುವಂಥ ಕೊಕ್ಕರೆಗಳನ್ನು ಕೂಡ ನಾವು ನೋಡ್ತಾ ಇದ್ರಿ. ನೀವು ನೋಡ್ಬೋದು. ಇಲ್ಲಿ ಅಲ್ಲಲ್ಲಿ ಲೆಪರ್ಡ್ ಅಂತ ಕರೀತಾರೆ, ಚಿರತೆ ಕೂಡ ಇಲ್ಲಿ ಕಾಣ್ತಾ ಇದೆ ಸರ್ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಕಾಡು ಕೋಣ ಕೂಡ ಇವೆ, ಆ ಚಿರತೆಗಳು ಕೂಡ ಇವೆ. ಹಾಗೆ ಸುಂದರವಾದಂಥ ಪಕ್ಷಿಗಳು ಕೂಡ ಇಲ್ಲಿ ಪಕ್ಷಿ ಸಂಕುಲ ಇದೆ ಅಂತ ಹೇಳ್ತಾರೆ. ಇಂಥ ಒಂದು ಸುಂದರವಾದಂಥ ತಾಣದ ಒಂದು ಮಾದರಿ ಈ ಒಂದು ಎಡಹಳ್ಳಿ ಗ್ರಾಮದಲ್ಲಿ ಮಾದರಿಯನ್ನಾಗಿ ಮಾಡಿದ್ದಾರೆ. ಇಷ್ಟು ಸುಂದರವಾದ ತಾಣವನ್ನಾಗಿ ಮಾಡಿರ್ತಕ್ಕಂಥ ಅಥವಾ ಇದನ್ನು ನಿರ್ಮಾಣ ಮಾಡಲು ಅನೇಕ ಮಹನೀಯರು ಕೂಡ ಶ್ರಮದಾನವನ್ನು ಮಾಡಿದ್ದಾರೆ. ಅದರ ಜೊತೆಗೆ ಒಂದು ಕೊಡುಗೆಯನ್ನು ಕೂಡ ಕೊಟ್ಟಿದ್ದಾರೆ. ಮೊಟ್ಟ ಮೊದಲನೇದಾಗಿ ನಾವು ಅರಣ್ಯ ಇಲಾಖೆಯ ಅಧಿಕಾರಿಗಳಾಗಿರ್ತಕ್ಕಂಥ ಶ್ರೀಯುತ ಡೋನಿ ಸರಿಗೂ ಕೂಡ ಬಹಳ ಶ್ಲಾಘನೀಯವಾದಂಥ ಕೆಲಸವನ್ನು ಮಾಡಿದ್ದಾರೆ. ಹಾಗೆ ಸ್ಥಳೀಯ ಶಾಸಕರಾಗಿರ್ತಕ್ಕಂಥವರು ಕೂಡ, ಅದರಲ್ಲೂ ಕೂಡ GT ಪಾಟೀಲ್ ಇರ್ಬೋದು ಮತ್ತು ST ಪಾಟೀಲ್ ಇರ್ಬೋದು. ಹಾಗೆ ಇಲ್ಲಿ ಈ ಊರಿನ ಸಮಸ್ತ ಹಿರಿಯ
ಹಿರಿಯರ ಪರವಾಗಿ ಇಲ್ಲಿರ್ತಕ್ಕಂಥ ಕುಮಾರ್ ದೇಸಾಯಿ ಅವರ ಒಂದು ಬಹಳಷ್ಟು ಅವರ ಒಂದು ಮುತುವರ್ಜಿಯಿಂದಾಗಿ ಈ ಒಂದು ಬಹಳ ಒಳ್ಳೆಯದಾದಂಥ ಕೆಲಸ ಮಾಡಿದೆ ಮತ್ತು ಈ ಕಾಡನ್ನು ಸಂಪೂರ್ಣವಾಗಿ ಬೆಳೀಲಿಕ್ಕೆ ಬಹಳಷ್ಟು ಅವರ ಒಂದು ಕೊಡುಗೆ ಅಪಾರವಾಗಿದೆ ಅಂತ ಹೇಳಲಿಕ್ಕೆ ಬಹಳಷ್ಟು ಹೆಮ್ಮೆ ಅನಿಸ್ತಾ ಇದೆ. ಹಾಗಾದರೆ ನಮ್ಮ ವಾಹಿನಿಯ ಪರವಾಗಿ ಈ ಎಲ್ಲ ಮಹನೀಯರಿಗೆ ಮತ್ತು ಈ ಊರಿನ ಸಮಸ್ತ ಗ್ರಾಮಸ್ಥರಿಗೂ ಕೂಡ ಅವರಿಗೆ ವಾಹಿನಿಯ ಪರವಾಗಿ ಮತ್ತೊಮ್ಮೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾರೆ. ನಾವು ನಿಂತಿರುವಂಥ ಈ ಒಂದು ತಾಣವೇ ಅದುವೇ ಅದ್ಭುತವಾಗಿರ್ತಕ್ಕಂಥ ರಮ್ಯವಾಗಿರ್ತಕ್ಕಂಥ ತಾಣ. ಇದುವೇ ಮಲ್ಲಪ್ಪನ ಬಾವಿ ಮತ್ತು ಮಲ್ಲಪ್ಪನ ಗುಹೆಯನ್ನು ಕಾಣ್ತಾ ಇದ್ದೀವಿ. ಈ ಬಾವಿಯ ಹಿಂದುಗಡೆ ಇರುವುದೇ ಅದುವೇ ಮಲ್ಲಪ್ಪನ ಗುಹೆ ಅಂತ ಕರಿತಾ ಇದ್ದೀವಿ. ಹಾಗಾದರೆ ನನ್ನ ಹಿಂಬದಿಯೇ ಇರುವಂಥ ಒಂದು ಬಹಳಷ್ಟು ರಮ್ಯವಾಗಿರುವಂಥ ತಾಣ ಇಲ್ಲಿ ನೋಡ್ತಾ ಇದ್ರಿ ಮಲ್ಲಪ್ಪನ ಬಾವಿ. ಇದರ ವಿಶೇಷತೆಯನ್ನ ನಿಮಗೆ ನೋಡ್ತಾ ಇದ್ದೀರಾ. ಇದನ್ನ ಶ್ರೀಶೈಲ ತೀರ್ಥ ಅಂತ ಕರಿತಾ ಇದ್ದಾರೆ ಅಥವಾ ಇದನ್ನ ಮಲ್ಲಪ್ಪನ ಬಾವಿ ಅಂತ ಕರಿತಾ ಇದ್ದಾರೆ. ಈ ಒಂದು ಬೆಟ್ಟದ ಮಧ್ಯಭಾಗದಲ್ಲಿ ಇರುವಂಥ ನೀರು ಇದು 9 ಕೊಳ್ಳಗಳಿಂದ ಹರಿದು ಬರ್ತಾ ಇದೆ ನೀರು. ಇಲ್ಲಿ 9 ಕೊಳ್ಳಗಳಿವೆ. ಆ 9 ಕೊಳ್ಳಗಳಿಂದ ಮಳೆಗಾಲದಲ್ಲಿ ಹರಿದು ಬರುವಂಥ ನೀರು ಈ ಒಂದು ಬಾವಿಯಲ್ಲಿ ಸಂಗ್ರಹವಾಗ್ತಾ ಇದೆ. ಇದರಿಂದ ತುಂಬಿ ತದನಂತರ ಇದು ಹಳ್ಳವಾಗಿ ಮಾರ್ಪಟ್ಟು ಮುಂದೆ ಹರಿತಾ ಇದೆ. ಇದು ಎಷ್ಟು ಶುದ್ಧವಾಗಿದೆ ಅಂದರೆ ಇಲ್ಲಿ ನೀರನ್ನು ಕೂಡ ಜನರು ಕುಡಿತಾ ಇದ್ದಾರೆ. ಬಹಳ ಶುದ್ಧವಾಗಿರುವಂಥ ನೀರು. ಇದು ಬೆಟ್ಟದ ಮಧ್ಯಭಾಗದಲ್ಲಿ ವನಸ್ಪತಿಗಳಿಂದ ಕೂಡಿ ಹರಿದು ಬರುವಂಥ ನೀರಾಗಿದೆ. ಯಾಕಂದರೆ ಇಲ್ಲಿ ಬೆಟ್ಟದ ಮೇಲೆ ಇರುವಂಥ ಎಲ್ಲ ತಪ್ಪಲುಗಳಿಂದ ಅಥವಾ ಬೇರುಗಳಿಂದ ಹರಿದು ಬರುವಂಥ ನೀರು ವನಸ್ಪತಿಯಿಂದ ಕೂಡಿದೆ ಎಂಬುದನ್ನು ಕೂಡ ಅಷ್ಟೇ ಸಾಕ್ಷಿ. ಬಹಳ ಶುದ್ಧವಾದಂಥ ನೀರು. ಸ್ಥಳೀಯರು ಈ ಒಂದು ಬಾವಿಯ ಬಗ್ಗೆ ಮತ್ತು ಈ ನೀರಿನ ವಿಶೇಷತೆ ಬಗ್ಗೆ ಏನು ಮಾತಾಡ್ತಾರೆ ಎಂಬುದನ್ನು ನಾನು ಕೇಳೋಣ. ಹಾಗಾದರೆ ಸರ್ ನಮಸ್ಕಾರ. ಸರ್ ತಮ್ಮ ಹೆಸರು? ನನ್ನ ಹೆಸರು ಅಬ್ದುಲ್ ಅಂತ ಹೇಳಿ. ಅಬ್ದುಲ್ ಅವರೇ, ಈ ನೀರಿನ ಬಗ್ಗೆ ಈ ಬಾವಿಯ ಬಗ್ಗೆ ಏನು ಹೇಳ್ತೀರಿ? ನೀರು ಒಳ್ಳೆ ನೀರು ಸರ್, ಕುಡಿಯೋಕೆ. ಇದು ವರ್ಷ ಪೂರ್ತಿ ಇರ್ತದೆ. ಇದು ವರ್ಷದ 365 ದಿನ ನೀರು ಇರ್ತದೆ ಸರ್? ಪೂರ ಇರ್ತದೆ ಸರ್. ಹೌದು ಸರ್. ಮತ್ತೆ ಇದಕ್ಕೆ ಆಯುರ್ವೇದಿಕ್ ವಾಟರ್ ಅಂತ ಕರೀತಾರೆ. ಇಲ್ಲಿ ಇವೆಲ್ಲ ಹಳ್ಳದಿಂದ ಬಂದಂತ ನೀರುಗಳಿಂದ ಸಂಗ್ರಹ ಆಗಿರ್ತದೆ. ಅದಕ್ಕೆ ಕುಡಿಯೋಕೆ ಚೆನ್ನಾಗಿರುತ್ತೆ. ಕುಡಿಲಿಕ್ಕೆ ಬಹಳ ಚೆನ್ನಾಗಿರ್ತದೆ, ಬಹಳ ಸ್ವೀಟ್ ಆಗಿರ್ತದೆ ಅಂತ ಹೇಳ್ತಾರೆ. ನೀವು ನೋಡ್ತಾ ಇದ್ರಿ, ಸ್ಥಳೀಯರು ಕೂಡ ಈ ಮಾತು ಅಷ್ಟೇ ಸತ್ಯ ಎಂಬುದನ್ನು ನೋಡ್ತಾ ಇದ್ರೆ. ಹಾಗೆ ಇದು ವರ್ಷದ 365 ದಿನಗಳು ಕೂಡ ನೀರು ಇರ್ತಾ ಇದೆ. ಈಗ ನಾವು ಮಲ್ಲಪ್ಪನ ಬಾವಿಯಿಂದ ನಾವು ನೇರವಾಗಿ ಗುಹೆಗೆ ಹೋಗ್ತಾ ಇದ್ದೀವಿ. ಇದನ್ನೇ ನಾವು ಮಲ್ಲಪ್ಪನ ಗುಹೆ ಅಥವಾ ಶ್ರೀಶೈಲದ ಮಲ್ಲಿಕಾರ್ಜುನನ ಗುಹೆ ಅಂತ ಕಾಣ್ತಾ ಇದ್ದೀವಿ. ನೀವು ನೋಡ್ಬೋದು ನನ್ನ ಮುಂಭಾಗದಲ್ಲಿ. ಹಾಗೆ ಒಂದು ರೌಂಡು ಕಣ್ಣಾಡಿಸಿದರೆ ಎಷ್ಟು ಅದ್ಭುತವಾಗಿರುವಂಥ ಈ ಒಂದು ರಮ್ಯವಾಗಿರತಕ್ಕಂಥ ತಾಣ, ಹಚ್ಚ ಹಸಿರಿನ ತಾಣವನ್ನು ಕೂಡ ನೀವು ನೋಡಬಹುದು. ಇದುವೇ ಮಲ್ಲಪ್ಪನ ಗುಹೆ. ನೀವು ನೋಡ್ತಾ ಇದ್ದೀರಾ ನನ್ನ ಹಿಂಭಾಗದಲ್ಲಿ ಇರುವಂಥ ಗುಹೆ ಇದುವೇ ಮಲ್ಲಪ್ಪನ ಗುಹೆ. ಬಹಳ ವಿಶಾಲವಾಗಿರುವಂಥ ಗುಹೆ ಇದೆ. ಸುಮಾರು 12 ಕಿಲೋಮೀಟರ್ಗಳ ಒಳಗೆ ಅಂತರ ಗುಹೆಯನ್ನು ಕಾಣ್ತಾ ಇದ್ದೀವಿ. ಈ ಗುಹೆಯನ್ನು ನಮಗೆ ಎಲ್ಲಿವರೆಗೆ ಹೋಗಲಿಕ್ಕೆ ಸಾಧ್ಯವದ ಅಲ್ಲಿವರೆಗೆ ಮಾತ್ರ ನಿಮಗೆ ಒಳಗಡೆ ಹೋಗುವಂಥ ಒಂದು ಪ್ರಯತ್ನ ಮಾಡ್ತೀನಿ ಮತ್ತು ಒಳಭಾಗದಲ್ಲಿರುವಂಥ ಒಂದು ವಿಸ್ಮಯಗಳನ್ನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ಕೂಡ ನಿಮಗೆ ಮಾಡ್ತಾ ಇದ್ದೀನಿ. ಹಾಗಾದರೆ ಬನ್ನಿ ನೋಡ. ಇದುವೇ ಮಲ್ಲಪ್ಪನ ಗುಹೆ. ನೀವು ನೋಡ್ತಾ ಇದ್ರೆ ಒಳಗಡೆ ನಿಮಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಬಹಳ ವಿಸ್ಮಯವಾಗಿರುವಂಥ ಒಂದು ಗುಹೆ ನೀವು ತೋರಿಸ್ತಾ ಇದ್ದೀನಿ. ಇಲ್ಲಿ ನೀವು ನೋಡಬಹುದು, ಈ ಗುಹೆ ಮೇಲ್ಭಾಗದಲ್ಲಿಯೇ ಈ ಬೆಟ್ಟದ ಮೇಲ್ಭಾಗದಲ್ಲಿ ಯಾವ ರೀತಿಯಾಗಿ ಒಂದು ಸಿಂಬಲ್ ಅನ್ನು ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಈಶ್ವರನ ಒಂದು ಚಿತ್ರವನ್ನು ಕಾಣ್ತಾ ಇದೆ, ಹಾಗೆ ನಂದಿಯ ಚಿತ್ರವನ್ನು ಕಾಣ್ತಾ ಇದ್ದೀವಿ. ಅಂದ್ರೆ ಇದು ಶೈವ ಗುಹೆ ಎನ್ನುವುದನ್ನು ಕೂಡ ನೀವು ಸ್ಪಷ್ಟವಾಗಿ ತಿಳ್ಕೊಬಹುದು. ನಾವು ಒಳಭಾಗದಲ್ಲಿ ಪ್ರವೇಶ ಮಾಡೋಣ, ಬನ್ನಿ ನೋಡೋಣ. ನೋಡ್ಬೋದು ನೀವು ಎಷ್ಟು ಭಯಾನಕವಾಗಿರ್ತಕ್ಕಂಥ ಈ ಒಂದು ಗುಹೆ. ಇದು ಪ್ರಕೃತಿ ನಿರ್ಮಿತವಾಗಿರ್ತಕ್ಕಂಥ ಗುಹೆಯನ್ನು ನೀವು ಕಾಣ್ತಾ ಇದ್ದೀರಿ. ನೀವು ನೋಡ್ತಾ ಇದ್ದೀರಿ, ನೋಡ್ಬೋದು ಇದು ಎಷ್ಟು ಅದ್ಭುತವಾಗಿದೆ ನೋಡ್ಬೋದು. ಈ ಗುಹೆಯ ಒಳಗಡೆ ಪ್ರವೇಶ ಮಾಡಿದಾಗ ಹಾಗೆ ಒಳಗಡೆ ಹೋಗ್ತಾ ಇದೆ. ನೋಡೋಣ ಇದು ಎಲ್ಲಿವರೆಗೆ ಹೋಗ್ಲಿಕ್ಕೆ ಸಾಧ್ಯದ. ನೀವು ನೋಡ್ಬೋದು ಇಲ್ಲಿ ಈ ಒಂದು ಸಂದರ್ಭದಲ್ಲಿ, ಈ ಮಳೆ ಬೀಳುವ ಸಂದರ್ಭದಲ್ಲಿ ಏನಾಗ್ತದೆ ಅಂತಂದ್ರೆ ಒಳಗಡೆ ನೀರು ಬರ್ತಾ ಇದೆ. ಹಾಗೆ ಈ ಗುಹೆ ಎಡಗಡೆನೂ ಹೋಗ್ತಾ ಇದೆ, ಹಾಗೆ ಬಲಭಾಗದಲ್ಲಿಯೂ ಕೂಡ ಹೋಗ್ತಾ ಇದೆ. ಸ್ವಲ್ಪ ಬೆಳಕಿನ ವ್ಯವಸ್ಥೆ ಸ್ವಲ್ಪ ಕಡಿಮೆ ಇದೆ. ಸಾಧ್ಯವಾದಷ್ಟು ಪ್ರಯತ್ನ ಮಾಡೋಣ. ನೀವು ನೋಡ್ತಾ ಇದ್ದೀರಿ, ಅದ್ಭುತವಾಗಿರ್ತಕ್ಕಂಥ ಈ ಒಳಭಾಗದೊಳಗೆ ಗುಹೆ ಹೋಗ್ತಾ ಇದೆ. ಹಾಗೆ ಇದು ಎಷ್ಟು ದೂರ ಹೋಗ್ತಾ ಇದೆ ಅಂದರೆ ಸ್ವಲ್ಪ ಮುಂದೆ ಹೋದರೆ ಎಡಭಾಗಕ್ಕೆ ಮತ್ತು ಬಲಭಾಗಕ್ಕೆ ಕೂಡ ಅದು ಅಲ್ಲಿ ತಿರುವನ್ನು ಪಡೆದುಕೊಳ್ತಾ ಇದೆ. ಒಳಭಾಗದಲ್ಲಿ ಅಂಡರ್ಗ್ರೌಂಡ್ ನಲ್ಲಿ ಕೂಡ ಕೆಳಗಡೆ ಹೋಗ್ತಾ ಇದೆ. ಇದು ಮಳೆಗಾಲವಾದ ಕಾರಣ ಇದು ನೀರು ಹನಿಯಾಗಿ ತೊಟ್ಟಿಗ್ತಾ ಇದೆ ಎಂಬುದನ್ನು ನೀವು ನೋಡ್ತಾ ಇದ್ದೀರಿ. ಬಹಳ ವಿಸ್ಮಯವಾಗಿರ್ತಕ್ಕಂಥ ಈ ಒಂದು ಗುಹೆ. ಈ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಈ ಗುಹೆ ನೀವು ನೋಡಬಹುದು, ಇಲ್ಲಿ ಕಲ್ಲು ಹಚ್ಚಿದ್ದಾರೆ. ಈ ಕಲ್ಲನ್ನು ತೆಗೆದ್ರೆ ನಮಗೆ ಒಳಭಾಗಕ್ಕೆ ಹೋಗ್ಲಿಕ್ಕೆ ಒಬ್ಬ ವ್ಯಕ್ತಿ ಮಾತ್ರ ಒಳಗಡೆ ತೆವಳುತ್ತಾ ಒಳಗಡೆ ಹೋಗ್ಬೋದು. ಬಟ್ ಬಹಳ ದೂರ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೋಸ್ಕರವಾಗಿ ಒಳಗಡೆ ಹೋದವರು ಯಾರೂ ಹೊರಗೆ ಬಂದಿಲ್ಲ ಅನ್ನುವಂಥ ಈ ಸ್ಥಳೀಯರ ಒಂದು ಅಭಿಪ್ರಾಯದ ಪ್ರಕಾರ ಅದಕ್ಕಾಗಿ ಜನ ಏನ್ ಮಾಡಿದ್ದಾರೆ, ಅಲ್ಲಿ ಕಲ್ಲು ಹಚ್ಚಿದ್ದಾರೆ, ಯಾರೂ ಒಳಗಡೆ ಹೋಗಬಾರ್ದು ಅನ್ನುವುದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಇದುವೇ ಗುಡ್ಡದ ಮಲ್ಲಯ್ಯನ ಸಾಕ್ಷಾತ್ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ನೆಲೆಸಿರುವಂತಹ ತಾಣವೇ ಇದುವೇ ಗುಡ್ಡದ
ಗುಡ್ಡದ ಮಲ್ಲಯ್ಯ ಅಂತ ಕರಿತಾ ಇದ್ರೆ ನೀವು ನೋಡ್ಬೋದು ಇಲ್ಲಿ ಸಾಕ್ಷಾತ್ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಈ ಒಂದು ಗುಹೆಯಲ್ಲಿ ವಾಸ ಮಾಡಿದ್ದಾನೆ, ಇಲ್ಲಿ ನೆಲೆಸಿದ್ದಾನೆ ಅಂತ ಹೇಳ್ಬೋದು. ಅದಕ್ಕೆ ಇಲ್ಲಿ ಬರ್ದಿದ್ದಾರೆ ನೋಡ್ರಿ, ಗುಡ್ಡದ ಮಲ್ಲಯ್ಯ ಅಂತ ಕರಿತಾ ಇದ್ರೆ. ಇಲ್ಲಿ ವಾಡಿಕೆಯಲ್ಲಿ ಜನ ಏನ್ ಮಾತಾಡ್ತಾರೆ ಅಂದ್ರೆ ಇದನ್ನ ಶ್ರೀಶೈಲ ಚನ್ನಮಲ್ಲಿಕಾರ್ಜುನ ಅಂತ ಕರೀದಿಲ್ಲ, ಇದನ್ನ ಗುಡ್ಡದ ಮಲ್ಲಯ್ಯ ಅಥವಾ ಗುಡ್ಡದ ಬೆಟ್ಟ ಅಂತ ಕರಿತಾ ಇದ್ರೆ. ಇಲ್ಲಿ ನೋಡ್ಬೋದು ಈ ಒಂದು ಶ್ರೀಶೈಲದ ಈ ಒಂದು ಲಿಂಗುವಿನ ಎದುರು ಭಾಗದಲ್ಲಿ ನೀವು ನಂದಿಯನ್ನು ಕೂಡ ನೀವು ಕಾಣಬಹುದು. ಬಹಳ ವಿಶೇಷವಾಗಿರ್ತಕ್ಕಂಥ ನಂದಿಯನ್ನು ಕೂಡ ಕಾಣಬಹುದು. ಎಲ್ಲಿ ಶಿವ ದೇವಾಲಯ ಇರ್ತಾ ಇದೆ, ಎಲ್ಲಿ ಲಿಂಗು ಇರ್ತಾ ಇದೆ, ಅದರ ಎದುರು ಭಾಗದಲ್ಲಿ ನಂದಿಯನ್ನು ಕೂಡ ನಾವು ಕಾಣಬಹುದು. ಹಾಗೆ ಇಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಇನ್ನೊಂದು ಅದ್ಭುತವಾಗಿರ್ತಕ್ಕಂಥ ಇಲ್ಲಿ ಒಂದು ಆದಿಶೇಷನನ್ನ ನಿಮಗೆ ತೋರಿಸ್ತಾ ಇದ್ದೀನಿ. ನೀವು ನೋಡ್ಬೋದು, ಇದು ಉಳಿ ಮುಟ್ಟದ ಆದಿಶೇಷ. ಬಹುಶಃ ಎಲ್ಲ ಭಾಗಗಳಲ್ಲಿ ಉಳಿಯಿಂದ ಕೆತ್ತಿರ್ತಾರೆ. ಇಲ್ಲಿ ನಿಮಗೆ ಎರಡು ತೋರಿಸ್ತಾ ಇದ್ದೀನಿ. ಒಂದು ಭಾಗದಲ್ಲಿ ಉಳಿಯನ್ನು ಮುಟ್ಟಿದ್ದಾರೆ, ಅಂದ್ರೆ ಉಳಿಯಿಂದ ಇಲ್ಲಿ ಆದಿಶೇಷನ ಕೆತ್ತಲಾಗಿದೆ. ಆದರೆ ಈ ಬಲಭಾಗದಲ್ಲಿ ಇರ್ತಕ್ಕಂಥ ಈ ಒಂದು ನೋಡಬಹುದು, ಇಲ್ಲಿ ಯಾರೂ ಕೆತ್ತಿಲ್ಲ, ಇದು ನಿಸರ್ಗದತ್ತವಾಗಿ ತಾನೇ ನಿರ್ಮಿತವಾಗಿರ್ತಕ್ಕಂಥ ಆದಿಶೇಷ. ಅದಕ್ಕೆ ಇದನ್ನ ಉಳಿಮುಟ್ಟದ ಆದಿಶೇಷ ಅಂತ ಕರೀತಾರೆ. ಸ್ವಲ್ಪ ದೂರದಿಂದ ನೋಡಿದಾಗ ಮಾತ್ರ ಇಲ್ಲಿ 7 ಹೆಡೆಯ ಸರ್ಪವನ್ನು ಕೂಡ ನಾವು ಈ ಭಾಗದಲ್ಲಿ ಕಾಣಬಹುದು. ಸ್ವಲ್ಪ ದೂರದಿಂದ ನೋಡಿದಾಗ ಇದು 7 ಹೆಡೆಯ ಸರ್ಪವನ್ನು ಕಾಣ್ತಾ ಇದೆ. ಅಂದ್ರೆ ಶಿವನ ಕೊರಳಲ್ಲಿ ಇರ್ತಕ್ಕಂಥ ಒಂದು ಆದಿಶೇಷ ಇದುವೇ ಅನ್ನೋದನ್ನ ಅಥವಾ ಇಲ್ಲಿ ಇದೆ ಎಂಬುದನ್ನು ಕೂಡ ನಾವು ನೋಡಬಹುದು. ಹಾಗೆ ಇಲ್ಲಿ ಬಹಳ ಇನ್ನೂ ವಿಶೇಷವಾಗಿರ್ತಕ್ಕಂಥ ವಿಸ್ಮಯಗಳನ್ನ ಈ ಜಾಗದಲ್ಲಿ ನೀವು ಕಾಣಬಹುದು. ಇಲ್ಲಿ ಆದಿಶೇಷ ಇರುವುದರ ಜೊತೆಗೆ ಸಾಕ್ಷಾತ್ ರಾಮ ಭಕ್ತನಾಗಿರ್ತಕ್ಕಂಥ ಹನುಮನ ಒಂದು ಇಲ್ಲಿ ಮೂರ್ತಿಯನ್ನು ಕೂಡ ನೀವು ಕಾಣಬಹುದು. ನೋಡ್ತಾ ಇದ್ದೀರಿ, ಇಲ್ಲಿ ಹನುಮನ ಮೂರ್ತಿಯನ್ನು ಕೂಡ ಇಲ್ಲಿ ಕಾಣ್ತಾ ಇದೆ. ಅಂದ್ರೆ ಈ ಸ್ಥಳದಲ್ಲಿ ನೋಡಿದ್ರೆ ಇಲ್ಲಿ ಸಾಕ್ಷಾತ್ ದೇವಾನುದೇವತೆಗಳ ಒಂದು ಸಮೂಹ ಈ ಒಂದು ಗುಹೆಯಲ್ಲಿ ವಾಸ ಮಾಡ್ತಾ ಇದೆ ಅನ್ನೋದನ್ನ ನೀವು ನೋಡ್ಬೋದು. ಇಲ್ಲಿ ಸಪ್ತ ಮಾತೃಕೆಯರನ್ನು ಕೂಡ ನೀವು ಇಲ್ಲಿ ಕಾಣಬಹುದು. ಹಾಗೆ ಇಲ್ಲಿ ರುಂಡವಿರತಕ್ಕಂಥ ಒಂದು ಇಲ್ಲಿ ದೇವರ ಮೂರ್ತಿಯನ್ನು ಕೂಡ ಇಲ್ಲಿ ನಾವು ಕಾಣ್ತಾ ಇದ್ದೀವಿ. ಬಹುಶಃ ಇಷ್ಟು ಸುಂದರವಾಗಿರ್ತಕ್ಕಂಥ ಮತ್ತು ಅಮೋಘವಾಗಿರ್ತಕ್ಕಂಥ ಈ ಒಂದು ತಾಣದ ಬಗ್ಗೆ ನಮಗೆ ಎಷ್ಟು ಹೇಳಿದ್ರು ಕೂಡ, ಎಷ್ಟು ಬಣ್ಣಿಸಿದ್ರು ಕೂಡ ಸಾಲದು. ಈ ಮಳೆಗಾಲದಲ್ಲಿ ನೋಡ್ತಾ ಇರ್ಬೋದು, ಈ ಗುಹೆಯ ಒಳಭಾಗದಲ್ಲಿ ಹನಿ ಹನಿಯಾಗಿ ನೀರು ಕೂಡ ತೊಟ್ಟಿಗ್ತಾ ಇದೆ ಎಂಬುದನ್ನು ನೀವು ನೋಡ್ಬೋದು. ಮಳೆಗಾಲದಲ್ಲಿ ನೀವು ನೋಡ್ಬೋದು, ಹನಿ ಹನಿಯಾಗಿ ನೀರು ತೊಟ್ಟಿಗ್ತಾ ಇದೆ. ಇದು ಬಹಳಷ್ಟು ಹೆಚ್ಚು ಮಳೆಯಾದಾಗ ಸಂಪೂರ್ಣವಾಗಿ ಈ ಗುಹೆಯನ್ನು ಕೂಡ ನೀರಿನಿಂದ ತುಂಬಿ ಹೋಗ್ತಾ ಇದೆ ಅನ್ನೋದ್ರ ಕೂಡ ಈ ಸ್ಥಳೀಯರು ಮಾತಾಡ್ತಾ ಇದ್ದಾರೆ. ಈ ನೀವು ನೋಡ್ತಾ ಇದ್ದೀರಿ, ಮಳೆ ಹೆಚ್ಚಾದಾಗ ಈ ಒಂದು ಗುಹೆಯಲ್ಲಿ ಸಾಕಷ್ಟು ಮಳೆ ನೀರನ್ನ ಇಲ್ಲಿ ಸಂಗ್ರಹವಾಗ್ತಾ ಇದೆ. ಇದು ಮಳೆಗಾಲದಲ್ಲಿ ಈ ದೃಶ್ಯವನ್ನ ನೀವು ನೋಡಬಹುದು. ಬಹಳ ಯಾವಾಗಲೂ ಕೂಡ ಬಹಳ ತಂಪಾಗಿರುವಂತಹ ದೃಶ್ಯ. ಇಲ್ಲಿ ಬೆಟ್ಟದ ಮೇಲ್ಭಾಗದಲ್ಲಿ ಇದು ಏನು ಗುಹೆ ಇದೆಯಲ್ಲ, ಈ ಗುಹೆಯನ್ನ ಈಗ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇದ್ರೆ ಗೋಡೆಯನ್ನ ಕಟ್ಟಿದ್ದಾರೆ. ಈ ಗೋಡೆಯನ್ನ ಏಕೆ ಕಟ್ಟಿದ್ದಾರೆ ಅಂತ ಕೇಳಿದ್ರೆ, ಈ ಗೋಡೆಯ ಹಿಂಭಾಗದಲ್ಲಿ ಏನಿದೆ ಅಂದ್ರೆ ಗುಹೆ ಹೋಗ್ತಾ ಇದೆ. ಈ ಗುಹೆ ಎಲ್ಲಿವರೆಗೆ ಹೋಗ್ತಾ ಇದೆ ಅಂದ್ರೆ ಇದು ಸುಮಾರು ಇಲ್ಲಿಂದ ಬಿಳಿಗಿವರೆಗೆ ಸಿದ್ದೇಶ್ವರ ಗುಡಿಯವರೆಗೂ ಕೂಡ ಈ ಗುಹೆ ಹೋಗ್ತಾ ಇದೆ, ಈ ದಾರಿ ಹೋಗ್ತಾ ಇದೆ ಅನ್ನುವಂಥ ಮಾತನ್ನು ಕೂಡ ಸ್ಥಳೀಯರು ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರವಾಗಿ ಇಲ್ಲಿ ಒಂದು ಜನರ ಹೇಳಿಕೆಯ ಪ್ರಕಾರವಾಗಿ ಈ ಒಳಭಾಗದಲ್ಲಿ ಹೋಗಿರ್ತಕ್ಕಂಥ ಒಂದು ಆಕಳು ಮತ್ತು ಆಕಳಕರು ಒಬ್ಬ ಅಜ್ಜಿ ಕೂಡ ಒಳಗಡೆ ಹೋಗಿದ್ದಾರೆ, ಅವರು ವಾಪಸ್ ಬಂದಿಲ್ಲ ಅನ್ನುವಂಥ ಮಾತನ್ನು ಕೂಡ ಜನ ಹೇಳಿದ್ರು. ಅದಕ್ಕೋಸ್ಕರವಾಗಿ ಜನ ಏನ್ ಮಾಡಿದ್ದಾರೆ ಅಂದ್ರೆ ಈ ಭಾಗವನ್ನು ಸಂಪೂರ್ಣವಾಗಿ ಬಂದ್ ಮಾಡಲಾಗಿದೆ. ನೋಡಬಹುದು ನೀವು ಒಳಗಡೆ ಸ್ವಲ್ಪ ನೋಡಿದಾಗ ನಾವು ಈ ಕಲ್ಲನ್ನು ತೆಗೆದುಕೊಂಡು ಸ್ವಲ್ಪ ಒಳಗ ಭಾಗದಲ್ಲಿ ನಿಮಗೆ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ನೀವು ಒಳಗಡೆ ನೋಡ್ಬೋದು, ಗುಹೆ ಎಷ್ಟು ಭಯಾನಕವಾಗಿ ಒಳಗೆ ಹೋಗ್ತಾನೆ ಇದೆ. ಬಹುಶಃ ಅದಕ್ಕೋಸ್ಕರವಾಗಿ ಈ ಒಂದು ಗುಹೆಯ ಬಾಗಿಲನ್ನು ಇಲ್ಲಿಗೆ ಗೋಡೆಯನ್ನು ಕಟ್ಟಿದ್ದಾರೆ ಅಂತ ಕಾಣಿಸ್ತಾ ಇದೆ. ಒಳಭಾಗದಲ್ಲಿ ಹೋದವರು ಯಾರೂ ಕೂಡ ಇನ್ನೂವರೆಗೆ ಬಂದಿಲ್ಲ ಅಂತ ಜನ ಹೇಳ್ತಾರೆ. ಅದರೊಳಗೆ ನೀವು ನೋಡ್ತೀರಿ ಎಲ್ಲಿವರೆಗೆ ಹೋಗ್ತದ ಅಲ್ಲಿವರೆಗೆ ಗುಹೆ ಕಾಣ್ತಾ ಇದೆ ಸರ್. ಒಳಗೆ ಹೋಗಲಿಕ್ಕೆ ನಮಗಂತೂ ಸಾಧ್ಯವಿಲ್ಲ. ಈ ಗೋಡೆಯನ್ನು ಕಟ್ಟಿದ್ದಾರೆ ಮತ್ತು ಯಾರು ಹೋಗಬಾರ್ದಂತ ಇಷ್ಟು ಭದ್ರವಾಗಿ ಕಟ್ಟಿದ್ದಾರೆ. ಆದರೆ ಒಳಗೆ ಬಾವುಲಿಗಳು ಎಷ್ಟೊಂದು ಇದಿವೆ ನೋಡ್ಬೋದು ನೀವು, ಎಲ್ಲ ನೇತು ಹಾಕಿದ್ದಾವೆ ನೋಡ್ರಿ. ಬಹುಶಃ ಪ್ರತಿಧ್ವನಿ ವಾಹಿನಿಯಲ್ಲಿ ಮಾತ್ರ ಇಂಥ ದೃಶ್ಯಗಳನ್ನು ತೋರಿಸಲಿಕ್ಕೆ ಸಾಧ್ಯ. ಬೇರೆ ಯಾವ ಚಾನಲ್ಗಳಲ್ಲೂ ಕೂಡ ಈ ದೃಶ್ಯವನ್ನು ನೋಡಲಿಕ್ಕೆ ನಿಮಗೆ ಸಿಗೋದಿಲ್ಲ. ಮಲ್ಲಿಕಾರ್ಜುನನ ಗುಹೆಯ ಬಗ್ಗೆ ನಿಮಗೆ ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೇವೆ. ಹಾಗಾದರೆ ಮುಂದಿನ ವಾರ ಮತ್ತೊಂದು ವಿಶೇಷ ಹಾಗೂ ವಿಸ್ಮಯದೊಂದಿಗೆ ನಿಮ್ಮ ಮುಂದೆ ಖಂಡಿತವಾಗಿ ಬರುತ್ತವೆ. ತಪ್ಪದೆ ವೀಕ್ಷಿಸಿ. ಇದು ನಿಮ್ಮ ಪ್ರತಿಧ್ವನಿ ವಾಹಿನಿ. ಇಂಥ ವಿಸ್ಮಯ ಹಾಗೂ ಪೌರಾಣಿಕ ಸ್ಥಳದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡಿಕೊಟ್ಟಿರ್ತಕ್ಕಂಥ ನಮ್ಮ ಈ ಒಂದು ಯಡಹಳ್ಳಿ ಗ್ರಾಮದ ಸಮಸ್ತ ಹಿರಿಯರಿಗೆ ಮತ್ತು ಇಲ್ಲಿನ ಯುವಕರಿಗೆ ಹಾಗೂ ಎಲ್ಲರಿಗೂ ಕೂಡ ನಮ್ಮ ಪ್ರತಿಧ್ವನಿ ವಾಹಿನಿಯ ಪರವಾಗಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನು ಹೇಳಕ್ಕೆ ನಾವು ಇಷ್ಟಪಡ್ತಾ ಇದ್ದೀವಿ.